ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅಗ್ನಿ ಪರೀಕ್ಷೆ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಿಗುತ್ತಾ ಬಿಗ್ ರಿಲೀಫ್ ಅನ್ನುವಂತ ಪ್ರಶ್ನೆ ಇದೆ. ರಾಜಕೀಯ ಉರುಳಾಗುತ್ತಾ ಪ್ರಾಸಿಕ್ಯೂಷನ್ ಅನುಮತಿ? ಸಿದ್ದರಾಮಯ್ಯ ಅರ್ಜಿ ವಜಾ ಆದ್ರೆ ಮುಂದಿನ ಹಾದಿ ಹೇಗೆ? ಕಾನೂನು ಹೋರಾಟಕ್ಕೆ ಮತ್ತೆ ಸಜ್ಜಾಗ್ತಾರಾ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಇದೆ. ಇತ ರಾಜಭವನ ಚಲೋ ನಡೆಸಲು ಕಾಂಗ್ರೆಸ್ ಪಡೆ ಸಜ್ಜಾಗಿದ್ದು ರಾಜ್ಯಪಾಲರ ವಿರುದ್ಧವಾಗಿ ಸಮರಕ್ಕೆ ಕಾಂಗ್ರೆಸ್ ನಿಂತಿದೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ.ಕೆ. ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಅನುಮತಿಗೆ ಒತ್ತಡ ಹೆಚ್ಚಾಗಿರುವಂತದ್ದು. ರಾಜ್ಯಪಾಲರ ಮುಂದೆ ಕಾಂಗ್ರೆಸ್ ಶಾಸಕರಿಂದ ಪರೇಡ್ ಮಾಡಲಾಗುತ್ತೆ. ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅಗ್ನಿ ಪರೀಕ್ಷೆ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಿಗುತ್ತಾ ಬಿಗ್ ರಿಲೀಫ್ ಅನ್ನುವಂತಹ ಪ್ರಶ್ನೆ ಇದೆ. ರಾಜಕೀಯ ಉರುಳಾಗುತ್ತಾ ಪ್ರಾಸಿಕ್ಯೂಷನ್ ಅನುಮತಿ? ಸಿದ್ದರಾಮಯ್ಯನವರ ಅರ್ಜಿ ವಜಾ ಆದ್ರೆ ಮುಂದಿನ ಹಾದಿ ಹೇಗೆ ಅನ್ನುವಂತೆಲ್ಲ ಪ್ರಶ್ನೆ ಇದೆ. ಕಾನೂನು ಹೋರಾಟಕ್ಕೆ ಮತ್ತೆ ಸಜ್ಜಾಗ್ತಾರಾ ಸಿದ್ದರಾಮಯ್ಯನವರು? ಇತ ರಾಜಭವನ ಚಲೋವನ್ನ ನಡೆಸಲು ಕಾಂಗ್ರೆಸ್ ಪಡೆ ಸಜ್ಜಾಗಿದೆ. ರಾಜ್ಯಪಾಲರ ವಿರುದ್ಧ ಸಮರಕ್ಕೆ ಕಾಂಗ್ರೆಸ್ ನಿಂತಿದ್ದು ಕೇಂದ್ರ ಸಚಿವ ಎಚ್.ಡಿ.ಕೆ. ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಅನುಮತಿಗೆ ಒತ್ತಡ ಹೆಚ್ಚಾಗಿದೆ. ರಾಜ್ಯಪಾಲರ ಮುಂದೆ ಕಾಂಗ್ರೆಸ್ನ ಶಾಸಕರಿಂದ ಪರೇಡ್ ನಡೆಯಲಿದೆ. ನಿಮಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾಥುರ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ಸಿಎಂ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಸಂಬಂಧ ಇಂದು ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ. ಇನ್ನು ನ್ಯಾಯಾಲಯದಲ್ಲಿ ಇಂದು ಸುದೀರ್ಘ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಭಾಳ ಪ್ರಮುಖವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರವಾಗಿ ಅಥವಾ ಏನು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಇಡೀ ಸಚಿವ ಸಂಪುಟ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಏನು ಪ್ರಾಸಿಕ್ಯೂಷನ್ನ ವಿರುದ್ಧವಾಗಿ ಅಥವಾ ಏನು ಅನುಮತಿಯನ್ನು ಕೊಟ್ಟರು, ಈ ಹಿನ್ನೆಲೆಯಲ್ಲಿ ಕೋರ್ಟ್ ಮೊರೆಯನ್ನು ಹೋಗಿದ್ರು. ಹೀಗಾಗಿ ಕೋರ್ಟ್ನಲ್ಲಿ 2 ದಿನಗಳ ಕಾಲ ವಿಚಾರಣೆ ನಡೆದಿತ್ತು. ಇಂದು ಫೈನಲ್ ಹಿಯರಿಂಗ್ ಇದೆ ಎನ್ನುವಂತಹ ಮಾಹಿತಿ ಇದೆ. ಇವತ್ತು ಏನು ರಾಜ್ಯಪಾಲರ ಪರವಾಗಿ ಸ್ಯಾಲ್ಯುಲೇಟರ್ ಏನಿದ್ದಾರೆ ಅವರು ತುಷಾರ್ ಮೆಹ್ತಾ ಅವರು ಈ ಒಂದು ವಾದವನ್ನು ಮಂಡಿಸ್ತಾರೆ. ಹಾಗೂ ಈಗಾಗಲೇ ಏನು ಸಿದ್ದರಾಮಯ್ಯನವರ ಪರ ವಕೀಲರಾದಂತಹ ಅಭಿಷೇಕ್ ಮನೋಜ್ ಸಿಂಘ್ವಿ ಅವರು ಕೂಡ ಈಗಾಗಲೇ ತಮ್ಮ ವಾದವನ್ನು ಮಂಡಿಸಿರ್ತಕ್ಕಂಥದ್ದು. ಹೀಗಾಗಿ ಇದು ಸಾಕಷ್ಟು ತೀವ್ರ ಕುತೂಹಲ ಕೆರಳಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಏನು ಈಗಾಗಲೇ ರಾಜ್ಯಪಾಲರು ಕೊಟ್ಟಂಥ ನಡೆಯನ್ನು ಖಂಡಿಸಿ ರಿಟ್ಟನ್ನು ಸಲ್ಲಿಸಿದರು. ಈ ಅರ್ಜಿ ಏನಾದರೂ ನ್ಯಾಯಾಲಯದಲ್ಲಿ ವಜಾ ಆದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಕಾನೂನು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗೂ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದಾಖಲಾಗಿರುವಂತಹ ಕೇಸ್ ಏನಿದೆ ಅದು ಕೂಡ ವಿಚಾರಣೆ ಹಂತಕ್ಕೆ ಬರುತ್ತೆ. ಅಲ್ಲೂ ಕೂಡ ಯಾವ ರೀತಿಯಾದಂತಹ ತೀರ್ಪು ಹೊರಬೀಳುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಈ ಒಂದು ಪ್ರಾಸಿಕ್ಯೂಷನ್ಗೆ ಏನು ರಿಟ್ಟನ್ನು ಸಲ್ಲಿಸಿದ್ದಾರೆ, ಈ ಒಂದು ರಿಟ್ಟನ್ನ ವಿಚಾರಣೆಯ ನಂತರ ಅಥವಾ ತೀರ್ಪಿನ ನಂತರವೇ ಆ ತೀರ್ಪನ್ನು ಹೊರಹಾಕಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಹೈಕೋರ್ಟ್ ನ್ಯಾಯಮೂರ್ತಿಗಳು ಈಗಾಗಲೇ ಏನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರಾಜಕಾರಣದಲ್ಲಿ ಕೂಡ ಒಂದು ತಲ್ಲಣವನ್ನು ಮೂಡಿಸ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಇವತ್ತಿನ ವಿಚಾರಣೆ ಏನಿದೆ, ಈ ವಿಚಾರವಾಗಿ ಸಾಕಷ್ಟು ಸಾಧಕ ಬಾಧಕಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯದ ಭವಿಷ್ಯವನ್ನು ನಿರ್ಧರಿಸುವಂಥ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಯಾಕಂದರೆ ವ್ಯತಿರಿಕ್ತ ಪರಿಣಾಮ ಆದರೆ ಅಥವಾ ರಾಜಕಾರಣದಲ್ಲಿ ಸಂಚಲನ ಕ್ರಿಯೇಟ್ ಆದರೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬೇಕಾಗ್ತದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏನು ಸಾಕಷ್ಟು ರೀತಿಯಾದಂತಹ ಒಂದು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಮತ್ತೊಂದೆಡೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು, ಶಶಿಕಲಾ ಜೊಲ್ಲೆ ಅವರು, ಜನಾರ್ದನ್ ರೆಡ್ಡಿ ಹಾಗೂ ಏನು ನಿರಾಣಿ ಅವರ ವಿಚಾರವಾಗಿ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು, ಅವ್ರ ವಿಚಾರವಾಗಿ ಕೂಡ ದೂರ ಇರತಕ್ಕಂಥದ್ದು. ಹಾಗೂ ಸರ್ಕಾರದ ಸಂಸ್ಥೆಗಳಾಗಿರುವಂತಹ ತನಿಖಾ ಸಂಸ್ಥೆಗಳೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲು ಕೂಡ ತಡ ಮಾಡಿದ್ದೀರಾ ಅಂತೇಳಿ ಅದೊಂದು ರೀತಿ ಇವತ್ತು ರಾಜಭವನಕ್ಕೆ ಪೆರೇಡನ್ನು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಾಕಷ್ಟು ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜಭವನಕ್ಕೂ ಕೂಡ ಕಾಲ್ನಡಿಗೆಯಲ್ಲಿ ತೆರಳಿ ಮನವಿಯನ್ನು ಕೊಡ್ತಕ್ಕಂಥದ್ದು ಅಥವಾ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಎನ್ನುವಂತಹ ಒಂದು ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳಿದೆ. ಹಾಗೂ ಈ ಒಂದು ತೀರ್ಪಿನ ಮೇಲೆ ಸಾಕಷ್ಟು ಸಾರ್ವಜನಿಕರ ಕಣ್ಣಿದೆ ಅಂತಲೇ ಹೇಳ್ಬೋದು. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.